All my dear students, in the previous class we have discussed about the inorganic chapter S and P block elements. ಸೊ ಅದರಲ್ಲಿ ಫಸ್ಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಗ್ರೂಪ್ 1 and group 2 ಎಲಿಮೆಂಟ್ಸ್ ಆರ್ ಕಾಲ್ಡ್ as the ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಕಾಲ್ಡ್ ದ ಆಲ್ಕಲಿನ್ ಆಲ್ಕ್ ಮೆಟಲ್ಸ್. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲಿ ಮೆಟಲ್ಸ್ ಸ್ಟಡಿ ಮಾಡಿದ್ವಿ. ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಅಟಾಮಿಕ್ ಸೈಜು, ಡೆನ್ಸಿಟಿ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್, ಆಮೇಲೆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಬಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಆ್ಯಂಡ್ ಫ್ಲೇಮ್ ಕಲರೇಷನ್ಸ್, ಇಷ್ಟು ಪ್ರಾಪರ್ಟೀಸ್ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು 2 ಪ್ರಾಪರ್ಟೀಸು ಕೂಡ ಆ್ಯಡ್ ಆಗ್ತಾ ಹೋದಕ್ಕೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದುಬಿಟ್ಟು ಈ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೋಡಿ ಹೇಳ್ತಿರೋದು, ಎಸ್ ಬ್ಲಾಕ್ ಎಲಿಮೆಂಟ್ಸ್ ನಾನು ತೊಗೊಂಡಿದ್ದೀನಿ. ಇಷ್ಟು ಪ್ರಾಪರ್ಟೀಸ್ಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಯಾವುದರಲ್ಲಿ? ಆಲ್ಕಲಿ ಮೆಟಲ್ಸ್. ನಿಮಗೆಲ್ಲ ಗೊತ್ತಿದೆ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ, ರುಬಿಡಿಯಂ, ಸೀಸಿಯಂ ಆ್ಯಂಡ್ ಫ್ರಾನ್ಸಿಯಂ. ಕ್ಲಿಯರ್? ಸೊ ಇದರಲ್ಲಿ ನಾವು ಆಲ್ಕಲಿ ಮೆಟಲ್ ಒಂದನ್ನು ಸ್ಟಡಿ ಮಾಡಿದ್ವಿ. ಆಲ್ಕಲಿ ಮೆಟಲ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನ ಸ್ಟಡಿ ಮಾಡಿದ್ದೀವಿ. ಆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಕೆಲವೊಂದನ್ನು ಕಾನ್ಸೆಪ್ಟ್ಗಳನ್ನ ಬಿಟ್ಟಿದ್ದೀವಿ, ಅದು ತಗೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಈ ಆಲ್ಕಲಿ ಮೆಟಲ್ಸ್ಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ಗಳಲ್ಲಿ ಮೊದಲನೇದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು, ಅದಾದಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ರಿಡ್ಯೂಸಿಂಗ್ ಪ್ರಾಪರ್ಟೀಸ್. ಈ 3 ಪ್ರಾಪರ್ಟೀಸ್ ಸ್ಟಡಿ ಮಾಡಿ ನೆಕ್ಸ್ಟ್ ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಂ ಅಂತ ಬರುತ್ತೆ. ಅಷ್ಟನ್ನು ನಾವು ನೋಡಿಕೊಂಡ್ರೆ ಇಲ್ಲಿಗೆ ಆಲ್ಕಲಿ ಮೆಟಲ್ಸ್ ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್? ಆಲ್ಕಲಿ ಮೆಟಲ್ಸು ಅಂತ ಹೇಳಿದ್ರೆ ಅದು ಗ್ರೂಪ್ 1 ಎಲಿಮೆಂಟ್ಸ್. ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಲ್ಕಲಿ ಮೆಟಲ್ಸ್ ಅಂತ ಕೂಡ ಕರಿತೀವಿ. ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ NS1 ಅಂತ ಬರುತ್ತೆ. ಸೊ ಅದರ ಆಲ್ಕಲಿ ಮೆಟಲ್ಸ್ನ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆಲ್ಕಲಿ ಮೆಟಲ್ಸ್ ಅಂತ ತೊಗೊಂಡಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ, ಅಟಾಮಿಕ್ ಸೈಜ್ ಅಂತ ಬರುತ್ತೆ, ಡೆನ್ಸಿಟಿ, ಅಯನೈಸೇಷನ್ ಎಂಥಾಲ್ಪಿ ಅದು ಅಯನೈಸೇಷನ್ ಎನರ್ಜಿ ಅಂತ ಬರುತ್ತೆ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರು, ಫ್ಲೇಮ್ ಕಲರೇಷನ್ಸು, ಹೀಗೆ ಸಾಕಷ್ಟು ಬರ್ತಾಗುತ್ತೆ. ಸೊ ಅದರಲ್ಲಿ ಕೆಲವೊಂದನ್ನು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಒಂದನ್ನು ಹೇಳ್ಕೋಬೇಕೀಗ. ಆಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಹೇಳ್ಕೋಬೇಕು ಮತ್ತು ರಿಡ್ಯೂಸಿಂಗ್ ಪ್ರಾಪರ್ಟೀಸ್. ಈ 3 ಪ್ರಾಪರ್ಟೀಸ್, ಈ 3 ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳ್ಬಿಟ್ರೆ ಸೊ ಅಲ್ಲಿಗೆ ಆಲ್ಕಲಿ ಮೆಟಲ್ಸ್ನ ಜನರಲ್ ಕ್ಯಾರೆಕ್ಟರ್ಸ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಂ. ಸೊ ಲಿಥಿಯಂ ಇಸ್ ದ ಫಸ್ಟ್ ಮೆಂಬರ್ ಆಫ್ ದ ಗ್ರೂಪ್ 1 ಎಲಿಮೆಂಟ್ಸ್. ಆಲ್ಕಲಿ ಮೆಟಲ್ಸ್ಗಳಲ್ಲಿ ಲಿಥಿಯಂ ಅವರು ಮೊದಲನೇ ಮೆಂಬರ್ ಆಗಿರ್ತಾರೆ. ಸೊ ಅವರ ಅನಾಮಲಸ್ ಬಿಹೇವಿಯರ್ ಸ್ಟಡಿ ಮಾಡಿದ್ರೆ ಅಲ್ಲಿಗೆ ಆಲ್ಕಲಿ ಮೆಟಲ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಆಲ್ಕಲಿ ಅರ್ತ್ ಮೆಟಲ್ಸನ್ನು ಸ್ಟಡಿ ಮಾಡಬೇಕು, ಅಲ್ಲೂ ಕೂಡ ಜನರಲ್ ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಜನರಲ್ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡಿಬಿಟ್ರೆ ಅಲ್ಲೂ ಕೂಡ ಆಲ್ಕಲಿ ಮೆಟಲ್ಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಟೋಟಲಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಆಲ್ಕಲಿ ಮೆಟಲ್ಸ್ ಮತ್ತು ಆಲ್ಕಲಿ ಅರ್ತ್ ಮೆಟಲ್ಸ್ ಎರಡೊಂದು ಸ್ಟಡಿ ಮಾಡಿದ್ರೆ ಸೊ ಅಲ್ಲಿ ಎಸ್ ಬ್ಲಾಕ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿಗೆ ಈ ಟಾಪಿಕಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ಆಲ್ಕಲಿ ಮತ್ತು ಆಲ್ಕಲಿ ಅರ್ತ್ ಮೆಟಲ್ಸ್ ಹೇಳಿದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಮಾಡೋಣ. ಓಕೆ, ಈಗ ಎಲ್ಲ ಜನರಲ್ ಕ್ಯಾರೆಕ್ಟರ್ಸ್ನ ಕೂಡ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ಗಳಿದೆ. ಅದ್ಯಾವುದಪ್ಪ ಅಂದರೆ ನೆಕ್ಸ್ಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅದನ್ನು ನಾವು MPD ಅಂತ ಕೂಡ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಆಲ್ಕಲಿ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಕ್ಲಿಯರ್? ಇದು ಆಲ್ಕಲಿ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ಆಲ್ಕಲಿ ಮೆಟಲ್ಸ್ low melting point and boiling point. Clear? So alkali metals have low melting point and boiling point. The melting point and boiling point decreases down the group. Clear? The melting point and boiling point decreases down the group. So that's all. This is the melting point and boiling point. Clear cut? So next ಕ್ಯಾರೆಕ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಆಲ್ಕಲಿ ಮೆಟಲ್ಸ್ಗಳು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಆಲ್ಕಲಿ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ದ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ನೋಡಿ, ಲಿಥಿಯಂನಿಂದ ಸೋಡಿಯಂ, ಸೋಡಿಯಂನಿಂದ ಪೊಟ್ಯಾಷಿಯಂನಿಂದ ರುಬಿಡಿಯಂ, ಸೀಸಿಯಂ ಮತ್ತು ಫ್ರಾನ್ಸಿಯಂ ಬಂದಾಗ ಡೌನ್ ದ ಗ್ರೂಪ್ this melting point and boiling point goes on decreases. This is one of the important character. Clear? So alkali metals ಗಳು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಲೋ ಇರುತ್ತೆ.
ಅದೇ ರೀತಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸಸ್ ಡೌನ್ ದ ಗ್ರೂಪ್. ನೆಕ್ಸ್ಟ್ ಎಫೆಕ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಉಂಟಾಗ್ತದೆ. ಅದನ್ನು ನೋಡೋಣ. ಫೋಟೋ ಎಲೆಕ್ಟ್ರಿಕ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತೀವಿ. This is a photoelectric effect. Photoelectrons ಕೂಡ ಕರೀತೀವಿ. Photoelectric effect. The electrons ejected from the metal surface. The electrons ejected. Ejection ಹೊರ ಬರ್ತಕ್ಕಂಥದ್ದು. The ejection of electrons from the metal surface in the visible region. Okay. ಎಲೆಕ್ಟ್ರಾನ್ಸ್ಗಳು ಮೆಟಲ್ ಸರ್ಫೇಸಿಂದ ಎಜೆಕ್ಟ್ ಆಗಿ ಹೊರಗಡೆ ಬರಬೇಕು, ಅದು ವಿಸಿಬಲ್ ರೀಸನ್ ಅಪಿಯರ್ ಆಗಬೇಕು. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ದಟ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ದ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ದ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ ಇನ್ ದ ವಿಸಿಬಲ್ ರೀಸನ್, ಇನ್ ದ ವಿಸಿಬಲ್ ಲೈಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ದಟ್ ಒಬ್ಟೈನ್ಡ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ದ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕೂಡ ಕರಿತೀವಿ. ಇಲ್ಲಿ ಹೇಳ್ತಾರೆ ಆಲ್ಕಲಿ ಮೆಟಲ್ಸ್ ಎಕ್ಸೆಪ್ಟ್ ಲೀಥಿಯಂ ಒಬ್ಬನ ಬಿಟ್ಟು, ಆಲ್ಕಲಿ ಮೆಟಲ್ಸ್ ಎಕ್ಸೆಪ್ಟ್ ಲೀಥಿಯಂ ಎಮಿಟ್ ಎಲೆಕ್ಟ್ರಾನ್ಸ್ ವೆನ್ ಎಕ್ಸ್ಪೋಸ್ ಟು ವಿಸಿಬಲ್ ಲೈಟ್. ಆಲ್ಕಲಿ ಮೆಟಲ್ಸ್ನ ಬಿಟ್ಟು, ಆಲ್ಕಲಿ ಮೆಟಲ್ಸ್ ಎಕ್ಸೆಪ್ಟ್ ಲೀಥಿಯಂ. ಸೊ ವೆನ್ ಎಕ್ಸೆಪ್ಟ್ ಲೀಥಿಯಂ ಎಮಿಟ್ಸ್ ಎಲೆಕ್ಟ್ರಾನ್ಸ್ ವೆನ್ ಎಕ್ಸ್ಪೋಸ್ ಟು ವಿಸಿಬಲ್ ಲೈಟ್. ಈ ಲೀಥಿಯಂ ಒಂದನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡ್ತಾರೆ. ಸೊ ದಿಸ್ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಸರ್ಫೇಸ್ when exposed to visible light is called as the photoelectric effect. Clear? In the alkali metals except lithium, all the metals are emits electrons. The process or the phenomenon of emission of electrons from a metal surface. The phenomenon of emission of electron from a metal surface when exposed to visible light is called as the photoelectric effect, and electrons are emitted are called as the photoelectrons. The electrons emitted are called as the photoelectrons. ನೋಡಿ ಕ್ಲಿಯರ್? ಅಂದರೆ ಆಲ್ಕಲಿ ಮೆಟಲ್ಸ್ಗಳಲ್ಲಿ ಲೀಥಿಯಂನ ಹೊರತುಪಡಿಸಿ ಇನ್ನು ಉಳಿದಂಥ ಎಲ್ಲ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸನ್ನು ಎಮಿಟ್ ಮಾಡ್ತವೆ. ಆ ಒಂದು ಪ್ರಾಸೆಸ್ಗೆ ಅಂತ ಕರಿತೀವಿ ದ ಪ್ರಾಸೆಸ್ ಆರ್ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಎಮಿಷನ್ ಆಗ್ತಿದೆ. ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಎಕ್ಸ್ಪೋಸ್ ಟು ವಿಸಿಬಲ್ ಲೈಟ್. So that we can call it as the photoelectric effect. The electrons emit, the emitted electrons are called as the electrons emitted are called, or the emitted electrons are called as the photoelectrons ಅಂತ ಕರಿತೀವಿ. In alkali metals, potassium and calcium emit photoelectrons due to very low ionization enthalpy, while lithium does not. Clear? So ಇದರಲ್ಲಿ ನೆನಪಿಟ್ಕೊಳ್ಳಿ, potassium and cesium emits electrons. So potassium cesium emits electrons due to low ionization enthalpy, but lithium does not. Due to high ionization enthalpy. Clear? So ಯಾಕೆ lithium is the size is small. Lithium atom size is small. If the size is small, energy is more. So ಹಾಗಾಗಿ ಸೈಜು ಜಾಸ್ತಿ ಇದ್ದರೆ ಎನರ್ಜಿ ಕಡಿಮೆ ಇದ್ದಾಗ ಇಲ್ಲಿ ಹೇಳುವಾಗ ನೆನಪಿಟ್ಕೊಳ್ಳಿ, potassium and cesium emits photoelectrons due to low ionization enthalpy. But in case of lithium does not exist because due to the high ionization energy. That's all. ಇದೊಂದು ಪಾಯಿಂಟ್ ಕ್ಲಿಯರ್ ನೆನಪಿಟ್ಕೊಳ್ಳಿ. This is the photoelectric effect ಅಂತ ಹೇಳ್ತೀವಿ. So next I will move on to the last property, reducing properties. Reducing property. So the next reducing property. Reducing property. So here, okay, reducing property. But reducing property ಏನು ಹೇಳುತ್ತೆ? ಆಲ್ಕಲಿ ಮೆಟಲ್ಸ್ ಆರ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ಸ್. ಖಂಡಿತ ಆಲ್ಕಲಿ ಮೆಟಲ್ಸ್ಗಳು ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ಸ್. ನೋಡಿ, ಆಲ್ಕಲಿ ಮೆಟಲ್ಸ್ are powerful reducing agents. Here alkali metals are powerful reducing agents. Clear? Due to their ready tendency to lose the electrons. ಯಾಕೆ ಅಂತ ಹೇಳಿದ್ರೆ
ಆಲ್ಕಲಿ ಮೆಟಲ್ಸ್ ಆರ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ಸ್ ಡ್ಯೂ ಟು ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ ದ ಎಸ್ ಆರ್ಬಿಟಲ್. ಡ್ಯೂ ಟು ದ ಟೆಂಡೆನ್ಸಿ ಟು ಲೂಸ್ ದೇರ್ ಎಸ್ ಎಲೆಕ್ಟ್ರಾನ್ಸ್. ಯಾಕೆಂತ ಹೇಳಿದ್ರೆ ಔಟ್ರ್ ಮೋಸ್ಟ್ ಶೆಲ್ ಏನು ಎಸ್ ಇದೆಯಲ್ಲ ಅಲ್ಲೊಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಆಲ್ಕಲಿ ಮೆಟಲ್ಸ್ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಡ್ಯೂ ಟು ದ ಟೆಂಡೆನ್ಸಿ ಟು ಲೂಸ್ ದೇರ್ ಎಸ್ ಎಲೆಕ್ಟ್ರಾನ್ಸ್. This is because of their low ionization enthalpies or low ionization energy. The reducing character increases from sodium to cesium ಅಂತ ಹೇಳ್ತಾರೆ. ಕ್ಲಿಯರ್? ಸೊ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ನೆನ್ಪಿಟ್ಕೊಂಡ್ಬಿಡಿ. ದಿಸ್ ರೆಡ್ಯೂಸಿಂಗ್ ಪ್ರಾಪರ್ಟಿ ಇನ್ಕ್ರೀಸಸ್ ಫ್ರಮ್ ಸೋಡಿಯಂ ಟು cesium. ನೋಡಿ ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಆಲ್ ದ ಆಲ್ಕಲಿ ಮೆಟಲ್ಸ್ ಆರ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ ಡ್ಯೂ ಟು ದ ಟೆಂಡೆನ್ಸಿ ಟು ಲೂಸ್ their s electrons ಅಂತ ಕರಿತೀವಿ. ಸೊ ದಿಸ್ ಈಸ್ ಬಿಕಾಸ್ ಆಫ್ ದ ionization. This is due to the low ionization energy and reducing character increases from sodium to cesium. ಹೇಳ್ಕೋಬೋದಾ? ಆಲ್ಕಲಿ ಮೆಟಲ್ಸ್ಗಳು ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿರ್ತವೆ. ಯಾಕೆ ಅಂತ ಹೇಳಿದ್ರೆ ಅವು ಎಲೆಕ್ಟ್ರಾನ್ಸ್ಗಳನ್ನ ಕೊಡ್ತಾರೆ. ದ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್ ಎಸ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನ ವೇಲೆನ್ಸ್ ಶೆಲ್ ಏನಿದೆಯಲ್ಲ ಎಸ್ ವೇಲೆನ್ಸ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಸ್ಗಳನ್ನ ಕೊಡ್ತಾರೆ. ಅದ್ರ ಜೊತೆಗೆ ಆಲ್ಕಲಿ ಮೆಟಲ್ಸ್ಗಳಿಗೆ ಲೋ ಅಯನೈಸೇಷನ್ ಎನರ್ಜಿ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ರೆಡ್ಯೂಸಿಂಗ್ ಪ್ರಾಪರ್ಟಿ ಇನ್ಕ್ರೀಸಸ್ ಫ್ರಮ್ ಸೋಡಿಯಂ ಟು cesium. ದಟ್ಸ್ ಆಲ್. ಓಕೆ. ಸೊ ಇಲ್ಲಿಗೆ ಎಲ್ಲ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆಲ್ಕಲಿ ಮೆಟಲ್ಸ್ ನಾವು ಸ್ಟಡಿ ಮಾಡಿದ್ದೀವಿ. ಒಂದ್ಸಲ ಎಲ್ಲರೂ ರಿಕಾಲ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟಾಮಿಕ್ ಸೈಜ್, ಅಟಾಮಿಕ್ ರೇಡಿಯೈ, ಅಯಾನಿಕ್ ರೇಡಿಯೈ ಅಂತ ಕೂಡ ಕರಿತೀವಿ ಅದನ್ನು. ಅಟಾಮಿಕ್ ಸೈಜ್ ಆರ್ ಅಟಾಮಿಕ್ ರೇಡಿಯೈ ಆರ್ ಅಯಾನಿಕ್ ರೇಡಿಯೈ ಅಂತ. ಆಮೇಲೆ ಅಯನೈಸೇಷನ್ ಎಂಥಾಲ್ಪಿ, ಡೆನ್ಸಿಟಿ, electropositive character, but metallic character, of flame colorations, and then now melting point and boiling point, photoelectric effect, and then reducing properties. So these are the important general characters of compounds of the alkali metals, or general characteristics of the alkali metals. That's all. So we'll move on to the last part of this alkali metals. Anomalous behavior of lithium. Anomalous behavior. Anomalous means peculiar. So pramukha, important ಅಂತ ಹೇಳ್ತಾರೆ. ನೆಕ್ಸ್ಟ್ ಇಸ್ ಅನಾಮಲಸ್ ಬಿಹೇವಿಯರ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅನಾಮಲಸ್ ಬಿಹೇವಿಯರ್ ಆಫ್ lithium. Anomalous behavior of lithium. ನೋಡಿ, this anomalous behavior due to the following reasons. ಸೊ ಎರಡು ಕಾರಣ ಇದೆ ಅಂತ ಇದೆ. Some reasons. This anomalous behavior of lithium due to their following reasons. First reason ಏನು? The first reason is lithium Li. So lithium atom and lithium ion are of very small size. Lithium atom and lithium ion are of very small size. ಅಂದರೆ anomalous behavior of lithium due to the following reason. Lithium atom and lithium ion are of very small size. As a result, lithium ion has high polarizing power. As a result, lithium ion, clear? Lithium ion has high polarizing power. As a result, lithium ion has high polarizing power. So leading to the partial covalent character of lithium compounds. Whatever it is, ಇಷ್ಟು ನೆನ್ಪಿಟ್ಕೊಳ್ಳಿ. ಮೊದಲನೇ ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಂಗೆ ಪ್ರಮುಖ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಲಿಥಿಯಂ ಆಟಮ್ ಮತ್ತು ಲಿಥಿಯಂ ಅಯಾನು ವೆರಿ ಸ್ಮಾಲ್ ಸೈಜ್ ಇರುತ್ತೆ. ಈ ಲಿಥಿಯಂ ಅಯಾನ್ ಹ್ಯಾಸ್ ಹೈ ಪೋಲರೈಸಿಂಗ್ ಪವರ್ ಇರುತ್ತೆ. ಸೊ ಆ ಒಂದು ಕಾರಣನ ಕೊಡ್ಬೋದು ಜನರು. ಇದು ಫಸ್ಟ್ ಪಾಯಿಂಟ್.
ಸೊ ಎರಡನೇದು ಲೀಥಿಯಂ ಡಸ್ ನಾಟ್ ಪೊಸೆಸಸ್ ಡಿ ಆರ್ಬಿಟಲ್ ಇಂದ ವೇಲೆನ್ಸ್ ಶೆಲ್. ಎರಡನೇ ಪಾಯಿಂಟ್ ಭಾರಿ ಜನ ಕೊಡ್ಬೋದು. ಸೊ ಲೀಥಿಯಂ ಡಸ್ ನಾಟ್ possesses d orbital in the valence shell. These are the two important reasons for the anomalous behavior of lithium. ಸೊ ಲೀಥಿಯಂನ ಅನಾಮಲಸ್ ಬಿಹೇವಿಯರಿಗೆ ಪ್ರಮುಖ ಕಾರಣಗಳು, ಒಂದು ಲೀಥಿಯಂ ಆಟಮ್ ಮತ್ತು ಲೀಥಿಯಂ ಅಯಾನ್ ಸ್ಮಾಲ್ ಸೈಜ್ ಇರುತ್ತೆ. ಲೀಥಿಯಂ ಅಯಾನ್ಗೆ ಹೈಯೆಸ್ಟ್ ಪೊಲಾರೈಸಿಂಗ್ ಪವರ್ ಇರುತ್ತೆ ಒಂದು. ಎರಡನೇದು ಲೀಥಿಯಂ ಡಸ್ ನಾಟ್ ಪೊಸೆಸ್ ಆರ್ ಡಸ್ ನಾಟ್ ಶೋಸ್ ಡಿ ಆರ್ಬಿಟಲ್ ಇಂದ ವೇಲೆನ್ಸ್ ಶೆಲ್. ಲೀಥಿಯಮ್ಮು ಡಿ ಆರ್ಬಿಟಲ್ನ ತೋರಿಸಲ್ಲ ಎಲ್ಲಿ, ವೇಲೆನ್ಸ್ ಶೆಲ್ಲಲ್ಲಿ. ಸೊ ಹಾಗಾಗಿ ಈ ಒಂದು ಕ್ಯಾರೆಕ್ಟರ್ಗೋಸ್ಕರ ಸೊ ಲೀಥಿಯಂನ ಅನಾಮಲಸ್ ಬಿಹೇವಿಯರ್ ಅಂತ ಕರೀತಾರೆ. ದಟ್ಸ್ ಆಲ್. ಎರಡು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ anomalous behavior. These are the two important reasons for the anomalous behavior of lithium ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟನ್ನು ನೋಡೋದಾದರೆ ಇದು ಕೂಡ ಲೀಥಿಯಂ ಆಯಿತು. ಸೊ ಇನ್ನೊಂದು ಪ್ರಾಪರ್ಟೀಸ್ ಆಫ್ ಲೀಥಿಯಂ ಅಂತ ಒಂದು ಬರುತ್ತೆ, ಅದನ್ನು ನೋಡ್ಬಿಡೋಣ. ಸೊ ಪ್ರಾಪರ್ಟೀಸ್ ಆಫ್ ಲೀಥಿಯಂ ಡಿಫರೆಂಟ್ ಫ್ರಮ್ ಅದರ್ ಆಲ್ಕಲಿ ಮೆಟಲ್ಸ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲೀಥಿಯಂ properties of lithium different from other alkali metals. So properties of lithium different from other alkali metals. ಒಂದು ಫಸ್ಟ್ ಪಾಯಿಂಟ್ ಏನು ಹೇಳ್ಬೋದು, ಈಗ ಅನಾಮಲಸ್ ಬಿಹೇವಿಯರೇ ಬೇರೆ, ಪ್ರಾಪರ್ಟೀಸ್ ಆಫ್ ಲೀಥಿಯಂ ಬೇರೆ. ಅನಾಮಲಸ್ ಬಿಹೇವಿಯರ್ ಅಂತ ಹೇಳಿದಾಗ ದೇರ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದ ಲೀಥಿಯಂ ಆಟಮ್ ಅಂಡ್ ಲೀಥಿಯಂ ಅಯಾನ್ ಆರ್ ವೆರಿ ಸ್ಮಾಲ್ ಸೈಜ್, ಹೈ ಪೊಲಾರೈಸಿಂಗ್ ಪವರ್. ಲೀಥಿಯಂ ಡಸ್ ನಾಟ್ ಪೊಸೆಸಸ್ ಡಿ ಆರ್ಬಿಟಲ್ ಇಂದ ವೇಲೆನ್ಸ್ ಶೆಲ್. ಅದು ಅನಾಮಲಸ್ ಬಿಹೇವಿಯರೇ ಬೇರೆ ಮತ್ತು ಪ್ರಾಪರ್ಟೀಸೇ ಬೇರೆ. ಹಾಗೆ ಅದೇನು ಪ್ರಾಪರ್ಟೀಸ್ ಇರುತ್ತೆ. ಸೊ ನೋಡಿ, ಫಸ್ಟ್ನೇದು ಲೀಥಿಯಂ ಈಸ್ ಮಚ್ ಹಾರ್ಡರ್ ದೆನ್ ಅದರ್ ಆಲ್ಕಲಿ ಮೆಟಲ್ಸ್. ಮೊದಲನೇದು ಲೀಥಿಯಂ ಈಸ್ much harder, lithium is much harder than other alkali metals. Very well. First property, lithium is much harder, soft ಅಲ್ಲ, ಹಾರ್ಡ್ ಇರುತ್ತೆ. ಸೊ ಬೇರೆ ಆಲ್ಕಲಿ ಮೆಟಲ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ lithium is much harder. ಫಸ್ಟ್ನೇ ಪ್ರಾಪರ್ಟಿ, lithium is much harder than other alkali metals. Next, so melting and boiling point of lithium are comparatively higher than these of other alkali metals. Next, ಎರಡನೇ ಪಾಯಿಂಟ್ ಯಾವಾಗ, so melting point and boiling point are higher, much higher. So melting point and boiling point are much higher than other alkali metals. Comparatively. So melting point and boiling point of lithium are comparatively higher than the other alkali metals. ಒಂದೇನದು ಫಸ್ಟ್ನೇದು, ಸೊ lithium is much harder than other alkali metals. So melting point and boiling point is comparatively higher than of the other alkali metals. So ಮೂರನೇದು, lithium is the least reactive of alkali metals. ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ಬೋದು. ಮೂರನೇದು, so lithium is the least reactive. Lithium is the least reactive alkali metal. Lithium is the least reactive alkali metal. So lithium is the least reactive alkali metal. Okay, ಬೇರೆ ಆಲ್ಕಲಿ ಮೆಟಲ್ಸ್ ಕಂಪ್ಯಾರಿಸನ್ ತಗೊಂಡ್ರೆ lithium is the least reactive alkali metal. Next, lithium reacts with oxygen to form a monoxide. ನೋಡಿ very clear ಆಗಿರುತ್ತೆ. lithium reacts with oxygen. Lithium reacts with oxygen to form monoxide.
to form monoxide. Other, while other alkali metals form a while other while other alkali metals form a peroxides and superoxides. Peroxides and superoxides. That's all clear. ಸೊ ಆಲ್ಕಲಿ ಮೆಟಲ್ಸು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಮೊನೋಆಕ್ಸೈಡ್ಸನ್ನು ಕೊಡುತ್ತೆ. ಅವರೊಬ್ಬ ಮಾತ್ರ ಆಲ್ಕಲಿ ಮೆಟಲ್ ಮಾತ್ರ. ಆಲ್ಕಲಿ ಮೆಟಲ್ ಅಂತ ಹೇಳೋಕ್ಕೆ ಇಂಪಾರ್ಟೆಂಟ್ ಲೀಥಿಯಂ ಹೇಳ್ತಿರ್ತಾನೆ. ಈಗ ಲೀಥಿಯಂ ಬಗ್ಗೆ ಹೇಳುವಾಗ ಲೀಥಿಯಂ ರಿಯಾಕ್ಟ್ಸ್ ವಿತ್ ಆಕ್ಸೈಡ್ ಟು ಗಿವ್ ಮೊನಾಕ್ಸೈಡ್ಸ್. ಅದರ್ ಆಲ್ಕಲಿ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸೈಡ್ ಟು ಗಿವ್ ಪರಾಕ್ಸೈಡ್ಸ್ ಆ್ಯಂಡ್ ಸೂಪರ್ ಆಕ್ಸೈಡ್ಸ್ ಅಂತ ಹೇಳ್ತಾರೆ. ಲೀಥಿಯಂ ಒಬ್ಬ ಮಾತ್ರ ಮೊನಾಕ್ಸೈಡ್ಸನ್ನು ಕೊಡ್ತಾನೆ, ಬೇರೆಲ್ಲರೂ ಕೂಡ ಪರಾಕ್ಸೈಡ್ಸ್ ಮತ್ತು ಸೂಪರ್ನ ಕೊಡ್ತಾರೆ. ಬೇರೆ ಯಾರು ಕೂಡ ಮೊನಾಕ್ಸೈಡ್ ಕೊಡೋಲ್ಲ. ಮೊನಾಕ್ಸೈಡ್ ಕೊಡೋದು ಒಬ್ಬ ಯಾರನ್ನು ಲೀಥಿಯಂ. ಕ್ಲಿಯರ್. ಸೊ ಇನ್ನೊಂದು ಪ್ರಾಪರ್ಟಿ ಹೇಳಿದ್ರೆ ಇನ್ನೊಂದು ಪ್ರೋಗ್ರಾಮ್ ಕೊಡೋಣ. ಸೊ lithium hydroxide is a weak base while hydroxides of other alkali metals are strong base. Very clear. So fifth one is, so lithium hydroxide is a weak base. Weak base ಅಂತ ಹೇಳಿದ್ರೆ, so lithium hydroxide is a weak base. Other alkali hydroxides are strong bases. Other alkali hydroxides are strong bases. That's all clear. These are the important properties of the lithium. So lithium hydroxides are weak base. So other alkali hydroxides are strong bases ಅಂತ ಕೂಡ ನಾವು ಹೇಳ್ತೇವೆ. ಸ್ಟ್ರಾಂಗ್ ಬೇಸ್. ಸೊ ಸ್ಟ್ರಾಂಗ್ ಬೇಸ್. ಇಷ್ಟು ಪ್ರಾಪರ್ಟೀಸ್ನ ನೋಡಿಕೊಂಡ್ರೆ ಸಾಕು. ಇನ್ನು ಸಾಕಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಆ ಪ್ರಾಪರ್ಟೀಸ್ ನಿಮ್ಮ ಸಿಲೆಬಸಲ್ಲಿ ಹೇಳಿಲ್ಲ. ಅಪ್ ಟು ಅನಾಮಲಸ್ ಬಿಹೇವಿಯರ್ ಲೀಥಿಯಂ ಅಂತ ಹೇಳಿದ್ದಾರೆ. ಫಾರ್ ಯುವರ್ ಸೇಕ್ ಆಫ್ ನಾಲೆಡ್ಜ್ ಹೇಳ್ತಾರೆ, ಅದನ್ನು ಬಿಲ್ಡಪ್ ಮಾಡ್ತಿರೋದು. ಸೊ ಇಷ್ಟು ನೋಡಿಕೊಂಡ್ರೆ ಇಲ್ಲಿಗೆ ಆಲ್ಕಲಿ ಮೆಟಲ್ಸ್ ಕಂಪ್ಲೀಟ್ ಆಗುತ್ತೆ. ಏನು ಹೇಳಿ ಸರ್ ಬಿಲ್ಡಪ್ ಮಾಡ್ಕೊಂಡ್ಬಿಡಿ. ನೋಡಿ, lithium is much harder than compared to other alkali metals. So melting point and boiling point is comparatively much higher than the other alkali metals. So lithium is the least reactive alkali metal. So lithium reacts with oxygen to form monoxides and other reacts with oxygen to form peroxides and superoxides. So lithium hydroxide is a weak base and other alkali hydroxides are strong bases. That's all. So this is the properties of lithium. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಅನಾಮಲಸ್ ಬಿಹೇವಿಯರ್ ಆಫ್ ಲೀಥಿಯಂ ಅಂತ ಹೇಳಿದ್ರೆ lithium atom and lithium ion has a very small size and lithium ion has high polarizing power. ಸೊ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಸೊ lithium does not possesses d orbital in the valence shell. These are the important anomalous behavior of lithium. These are the properties of the lithium. That's all. ಸೊ ಇಲ್ಲಿಗೆ ಸೊ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಆಲ್ಕಲಿ ಎಲಿಮೆಂಟ್ಸ್ ಕಂಪ್ಲೀಟ್ ಆಯಿತು. ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ alkali elements are completed. So alkali metals are completed, means group 1 elements are completed. So group 1 elements are nothing but alkali metals are completed. So we will move on to the next one is group 2 elements. So alkali metals are completed. The next one is alkaline earth metals. Next is S block elements. ಇದರಲ್ಲಿ S block elements ಅಲ್ಲಿ alkaline earth metals. ನೋಡಿ, alkaline earth metals ಅಂತ ಹೇಳಿದ್ರೆ this alkaline earth metals are called group 2 elements. The group 2 elements are called as alkaline earth metals. Here beryllium, magnesium, calcium, strontium, beryllium, magnesium, calcium, strontium, helium and radium. So these are the group 2 elements. Its general electronic configuration is NS2. General EC.
General electronic configuration is NS2. NS2. N is the number of outermost shell ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. So here the general characteristics of compounds of the alkaline earth metals. ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ಗಳು ಏನಪ್ಪ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕ್ಲಿಯರ್ ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳಿದ್ರೆ ದ ಗ್ರೂಪ್ 2 ಎಲಿಮೆಂಟ್ಸ್ ಇನ್ ದ ಎಸ್ ಬ್ಲಾಕ್, ದ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಕಾಲ್ಡ್ ಎಸ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್: ಬೇರಿಲಿಯಂ, magnesium, calcium, strontium, barium and radium. So this group belongs to these elements and its general electronic configuration is NS2 ಅಂತ ನಾವು ಬರ್ಕೊಂಡಿದ್ದೀವಿ. So now I am moving to the next one is general characters of compounds. General characters of compounds of the alkaline earth metals. General characters of compounds of the alkaline earth metals. The first one is physical state. ನೋಡಿ ಹೇಳ್ತೀವಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗ್ರೇ ವೈಟ್ ಮೆಟಲ್ಸ್. ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗ್ರೇ ವೈಟ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗ್ರೇ ವೈಟ್ ಮೆಟಲ್ಸ್, malleable and ductile. They are harder than alkali metals. Hardness decreases down the group. They are harder than alkali metals. Hardness decreases down the group. Hardness decreases down the group. Means ಇಲ್ಲಿ ಬರ್ಕೊಂಡ್ರೆ ನಮಗೆ ಡಿಕ್ರೀಸ್ ಅಂತ ಹೇಳಿದಾಗ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ and then radium. ಇದು ಬರ್ಕೊಂಡ್ರೆ ನೋಡಿಲಿ, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಬರೆದಾಗ, so this is what we can okay alkali metals hardness decreases down the groups. ನೋಡಿ ಕ್ಲಿಯರ್ ಆಗಿ ಹೇಳ್ತಾರೆ. ಫಿಸಿಕಲ್ ಸ್ಟೇಟ್ ಅಂತ ಹೇಳಿದ್ರೆ ಜನರಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗ್ರೇ ವೈಟ್ ಮೆಟಲ್ಸ್ and malleable and ductile. They are harder than alkali metals. Alkali metals ಕಂಪೇರ್ ಮಾಡಿದ್ರೆ ಅವಕ್ಕಿಂತ ಹಾರ್ಡ್ ಆಗಿರ್ತವೆ. ದಿಸ್ ಹಾರ್ಡ್ನೆಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಇಲ್ಲಿ ಡಕ್ಟೈಲ್, ಮ್ಯಾಲಬಲ್ ಅಂತ ಹೇಳಿದ್ರೆ ದ ಮೆಟಲ್ಸ್ ಮೇಕ್ ಇನ್ ಟು ಶೀಟ್ಸ್. ಸೊ ಮೆಟಲ್ಸ್ಗಳನ್ನ ಶೀಟ್ ಆಗಿ ಮಾಡ್ತೀವಲ್ಲ, ದ ಮೆಟಲ್ಸ್ ಮೇಕ್ ಇನ್ ಟು ಶೀಟ್ಸ್, ಅದು ಬೀಟನ್ ಇನ್ ಟು ಶೀಟ್ಸ್. ದ ಮೆಟಲ್ಸ್ ಬೀಟನ್ ಇನ್ ಟು ಶೀಟ್ಸ್. ಮೆಟಲ್ನ ಶೀಟ್ ಥರ ಹಾಳೆ ಥರ ಮಾಡಿದ್ರೆ ಅದನ್ನು ದಟ್ ಪ್ರಾಪರ್ಟೀಸ್ ಕಾಲ್ಡ್ ಇಸ್ ದ ಮಾಲೆಬಲ್ ಪ್ರಾಪರ್ಟಿ ಅಂತ ಕರೀತಾರೆ. ಅದೇ ಮೆಟಲ್ಸ್ಗಳನ್ನ ತಂತಿ ಥರ ಮಾಡಿದ್ರೆ, ವಯರ್ ಥರ ಮಾಡಿದ್ರೆ, ದ ಮೆಟಲ್ಸ್ ಬೀಟನ್ ಇನ್ ಟು ವಯರ್ಸ್. ದಟ್ ಇಸ್ ಕಾಲ್ಡ್ ಅಲ್ಲ ನೆನ್ಪಿಟ್ಕೊಳ್ಳಿ. ಸೊ ಮೆಟಲ್ಸ್ಗಳ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಮಾಲಾಬಿಲಿಟಿ ಮತ್ತು ಡಕ್ಟಿಲಿಟಿ ಅಂತ ಕರಿತೀವಿ. ಮಾಲಾಬಿಲಿಟಿ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಮೆಟಲ್ನ ಹಾಳೆ ಥರ ಮಾಡಿದ್ರೆ, ಶೀಟಾಗಿ ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ನಾವು ಮಾಲಾಬಿಲಿಟಿ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಮೆಟಲ್ನ ವಯರ್ ಥರ, ಹಾಳೆ ಥರ, ವಯರ್ ಅಂದರೆ ತಂತಿ ಥರ ಮಾಡಿದ್ರೆ, ಆ ವಯರ್ ಥರ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಡಕ್ಟೈಲ್ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಇಸ್ ದ ಫಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಕ್ಲಿಯರ್? ಫಸ್ಟ್ ಒನ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ, ಎರಡನೇ ಜನರಲ್ ಕ್ಯಾರೆಕ್ಟರ್ ಹೇಳೋದಪ್ಪ ಅಂದರೆ ಅಟಾಮಿಕ್ ರೇಡಿ ಆ್ಯಂಡ್ ಅಯಾನಿಕ್ ರೇಡಿ. ಸೆಕೆಂಡ್ ಒನ್ ಈಸ್ ಅಟಾಮಿಕ್ ರೇಡಿ ಐ and ionic radii. Atomic radii, ionic radii ಏನು ಹೇಳುತ್ತೆ ಅಂದರೆ, ಸೊ ಅಟಾಮಿಕ್ ರೇಡಿ ಆ್ಯಂಡ್ ಅಯಾನಿಕ್ ರೇಡಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್
fairly large atomic radii and ionic radii of alkaline earth metals are fairly large but smaller than the corresponding alkali metals. ಸ್ವಲ್ಪ ಲೈಟ್ ಜಾಸ್ತಿ ಇರ್ತವೆ, fairly large then compared to alkali metals smaller. So but fairly large but smaller than the corresponding alkali metals. This is because ಯಾಕೆ ಅಂತ this is because alkaline earth metals have a higher nuclear charge. This is because alkaline earth metals have higher nuclear charge when compared to alkali metals. Atomic radii and ionic radii increases down the group. Then compared to alkali metals, atomic radii and ionic radii increase down the group due to the addition of new shells and decrease in effective nuclear charge. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕ್ಲಿಯರ್ ಕಟ್ಟಾಗೆ ಅಟಾಮಿಕ್ ರೇಡಿಯೈ ಮತ್ತು ಅಯಾನಿಕ್ ರೇಡಿಯೈ ಫೇರ್ಲಿ ಲಾರ್ಜ್ but smaller than compared to alkali metals due to the effective nuclear charge. ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ತಗೊಂಡಾಗ ಇನ್ ಅಟಾಮಿಕ್ ರೇಡಿಯೈ ಅಂಡ್ ಅಯಾನಿಕ್ ರೇಡಿಯೈ ಆಫ್ alkaline earth metals increases. Atomic radii and ionic radii of alkaline earth metals increases down the group. Increases down the group means ಸ್ಟಾರ್ಟ್ ಬೆರಿಲಿಯಮಿಂದ ಅಪ್ ಟು ರೇಡಿಯಂ ತನಕ ಹೋದರೆ ಅಟಾಮಿಕ್ ರೇಡಿಯೈ ಅಂಡ್ ಅಯಾನಿಕ್ ರೇಡಿಯೈ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ದ ಅಡಿಷನ್ ಆಫ್ ನ್ಯೂ ಶೆಲ್ಸ್. ಡ್ಯೂ ಟು ಅಡಿಷನ್ ಆಫ್ new shells and decrease in effective nuclear charge. Okay, due to addition of new shells and decrease in effective nuclear charge and decrease in effective nuclear charge points about whatever it is. Atomic radii and ionic radii of alkaline earth metals are fairly large but smaller than the alkali metals. ಅದನ್ನು ಹೇಳ್ತಾರಲ್ಲಿ, but smaller than the corresponding alkali metals. This is because high nuclear charge. This is because due to the high effective nuclear charge. Generally alkaline earth metals ಕೂಡ ಅಟಾಮಿಕ್ ರೇಡಿಯೈ ಅಯಾನಿಕ್ ರೇಡಿಯೈ increases down the groups due to the addition of new shells and decrease in effective nuclear charge. This is the very clear ಹೇಳ್ಕೊಬೋದು. ಇನ್ಕ್ರೀಸ್ ಇರುತ್ತೆ, ಯಾಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನ್ಯೂಷನ್ಸ್ಗಳು ಸೇರ್ತವೆ ಡ್ಯೂ ಟು ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಈ ಒಂದು ಪಾಯಿಂಟ್ ತಗೋಬೋದು. ದಿಸ್ ಇಸ್ ದ ಸೆಕೆಂಡ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ alkaline earth metals. I will move on to the next. Third one is density. Density ತಗೋಣ. ಡೆನ್ಸಿಟಿ ಅಂದರೆ alkaline earth metals have densities higher than that of the alkali metals. Alkali metals ಲೋ ಇರುತ್ತೆ, ನೆನ್ಪಿಟ್ಕೊಳ್ಳಿ. Alkali metals have lower densities because due to the higher atomic volumes. Alkali metals higher atomic volumes ಇರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ. ಇಲ್ಲ ಹಂಗಲ್ಲ, alkaline earth metals have higher densities than compared to alkali metals. This is due to the smaller atomic size and more atomic mass. Clear? ನೋಡಿ, ಡೆನ್ಸಿಟಿ ಬಂದಾಗ alkaline earth metals have higher density than alkali metals because due to smaller atomic size. Because due to smaller atomic size and more atomic mass. Due to smaller atomic size and more atomic mass. Clear? So ಹಾಗಾಗಿ ಅಲ್ಲಿ
ಅಂತಂದರೆ ಹೈಯರ್ ಅಟಾಮಿಕ್ ವಾಲ್ಯೂಮ್ಸ್ ಇರುತ್ತೆ. ಸೊ ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಡೆನ್ಸಿಟಿ ಇಸ್ ಹೈ. ಇನ್ ಕೇಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಡೆನ್ಸಿಟಿ ಇಸ್ ಹೈ ಡ್ಯೂ ಟು ದ ಸ್ಮಾಲ್ ಸೈಜ್ ಆ್ಯಂಡ್ ಹೈಯರ್ ಅಟಾಮಿಕ್ ಮಾಸಸ್. Higher atomic masses, so more atomic masses. This is the density. So third characteristics of the alkaline earth metals. Physical states ಆಯಿತು, atomic radii ಆಯಿತು, ಮತ್ತು ionic radii ಆಯಿತು, density ಆಯಿತು. Next melting point and boiling point. Next MT. So melting point and boiling point. Melting point, boiling point ಏನು ಹೇಳುತ್ತೆ? So compared to alkali metals are low melting point. ಹೇಳಿದ್ನಲ್ಲ, alkali metals are low melting point and boiling point due to the low ionization energy ಅಂತ ಹೇಳಿದ್ರು. ಅದೇ ರೀತಿ ಸೊ alkaline, ಇಲ್ಲಿ compared to alkali metals, alkaline earth metals have much higher melting point and boiling point. This is due to the smaller size. So these metal atoms or ions are more compactly packed ಅಂತ ಕರೀತಾರೆ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. Then compared to alkali metals, melting point and boiling point is higher, is comparatively higher. Melting point and boiling point of alkaline earth metal is comparatively higher than alkali metals. Because due to small size and atoms are compactly packed. Due to small size ದಲ್ಲಿ, so due to small size these metal atoms or ions are more compactly packed. So due to small size these metal atoms or ions compactly ಒಂದಕ್ಕೊಂದು ಜಾಯಿನ್ ಆಗುತ್ತೆ. These metal atoms or ions are more compactly packed. So that's why the melting point and boiling point is always higher than compared to alkali metals. Clear? ಯಾಕೆ ಅಂತ ಹೇಳಿದ್ರೆ these metals are small size ಇರುತ್ತೆ. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಥವಾ ಆಟಮ್ಸ್, ಮೆಟಲ್ಸಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತೀವಿ, ಬಟ್ ಆಟಮ್ಸ್ ಮತ್ತು ಅಯಾನ್ಸ್ಗಳು ಸೊ ಕಂಪ್ಯಾಕ್ಟ್ ಆಗಿರ್ತವೆ, ಒಂದಕ್ಕೊಂದು ಒತ್ತೊತ್ತಾಗಿ ಜಾಯಿನ್ ಆಗಿರ್ತವೆ. ಸೊ ಕಂಪ್ಯಾಕ್ಟ್ ಮೀನ್ಸ್ ಸೊ ಕ್ಲೋಸಿಂಗ್ ಟೈಟ್ಲಿ ಅಂತ ಕರಿತೀವಿ, ಅದನ್ನ ಕಂಪ್ಯಾಕ್ಟ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ ಅದನ್ನು. ಸೊ ಹಾಗಾಗಿ ಒಂದಕ್ಕೊಂದು ಕಂಪ್ಯಾಕ್ಟ್ ಅರೇಂಜ್ಮೆಂಟ್ ಇರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಆಲ್ವೇಸ್ ಹೈಯರ್ ಇನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ದೆನ್ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್. ದಟ್ಸ್ ಆಲ್. ಇಲ್ಲಿಗೆ ಆ ಫೋರ್ತ್ ಕ್ಯಾರೆಕ್ಟರ್ ಕೂಡ ಕಂಪ್ಲೀಟ್ ಆಯಿತು. ಸೊ ವಿಲ್ ಮೂವ್ ಆನ್ ಟು ದ ಫಿಫ್ತ್ ಒನ್ ಇಸ್ ಅಯನೈಸೇಷನ್ ಎಂಥಾಲ್ಪಿ. 10 ಕ್ಯಾರೆಕ್ಟರ್ ಬರುತ್ತೆ, ಇಲ್ಲಿ 10 ಬರುತ್ತೆ. ನೆಕ್ಸ್ಟ್ ಇಸ್ ಅಯನೈಸೇಷನ್. ನೆಕ್ಸ್ಟ್ ಒನ್ ಇಸ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಬರುತ್ತೆ. ಸೊ ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಹ್ಯಾವ್ ಫೇರ್ಲಿ ಲೋ ionization values. This ionization enthalpy as compared to p-block elements, this is due to their larger atomic size. Ionization energy decreases while going down the group ಅಂತ ಹೇಳ್ತೀವಿ. ಸೊ ವೆರಿ ಕ್ಲಿಯರ್ ಹೇಳ್ಬಿಡ್ತಾನೆ, ನೆನ್ಪಿಟ್ಕೊಳ್ಳಿ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಸೈಜ್ ಇನ್ಕ್ರೀಸಸ್, ಆಟೋಮೆಟಿಕಲಿ ionization is low ionization energy. So ionization energy ಹೇಳಿದ್ರೆ ನಿಮಗೆ, if the size of the atom is decreases, ಎನರ್ಜಿ ಇಸ್ ಆಲ್ಸೋ ಇನ್ಕ್ರೀಸಸ್. ಯಾವ ಆಟಮ್ಸ್ಗಳ ಸೈಜ್ ಕಡಿಮೆ ಇರುತ್ತೋ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ನಾವೇನು ಮಾಡ್ತೀವಿ ಅಂದರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆಫ್ ಫೇರ್ಲಿ ಲೋ ವ್ಯಾಲ್ಯೂಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಆಸ್ ಕಂಪೇರ್ಡ್ ಟು p-block ಎಲಿಮೆಂಟ್. ಬೇಡ ದಿಸ್ ಇಸ್ ಡ್ಯೂ ಟು ದೇರ್, ಬಿಟ್ಬಿಡ್ಬೇಕಾರೆ ಪಾಯಿಂಟ್ಸ್ ಇಲ್ಲಿ ನೋಡ್ಕೊಳ್ಳೋಣ. ದಿಸ್ ಈಸ್ ಡ್ಯೂ ಟು ದೇರ್ ಲಾರ್ಜರ್ ಅಟಾಮಿಕ್ ಸೈಜ್. ಸೊ ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಲಾರ್ಜರ್ ಅಟಾಮಿಕ್ ಸೈಜ್, ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ವೈಲ್ ಡೌನ್ ದ ಗ್ರೂಪ್ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಅಯನೈಸೇಷನ್ ಎಂಥಾಲ್ಪಿ ಮೀನ್ಸ್ ಅಯನೈಸೇಷನ್ ಎನರ್ಜಿ ಏನಿದೆಯಲ್ಲ, ದಿಸ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್. ಡೌನ್ ದ ಗ್ರೂಪ್ ಹೇಳ್ಬೋದಾ ಪಾಯಿಂಟ್ನಲ್ಲಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ಅನ್ ಅಯನೈಸೇಷನ್ ಎನರ್ಜಿ ಇನ್ ಕೇಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಹೇಳಿದಾಗ,
So ionization enthalpy or ionization energy goes on decreases down the group due to larger atomic size. Due to larger atomic size. ಈ ಪಾಯಿಂಟ್ ಹೇಳಿದ್ರೆ ಸಾಕು. ಓಕೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ಗಳ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ದ ಲಾರ್ಜರ್ ಅಟಾಮಿಕ್ ಸೈಜ್. Larger atomic size. So we'll move on to the next property, electropositive character. Next property is electropositive character ಅಥವಾ ಅದನ್ನು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೂಡ ಕರೀತೀವಿ. ಸಿಕ್ಸ್ ಪ್ರಾಪರ್ಟಿ electropositive character. Electropositive character ಅಥವಾ ಬ್ರಾಕೆಟಲ್ಲಿ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೂಡ ಕರಿತೀವಿ. ಏನು ಹೇಳುತ್ತಿದ್ದಿ ನೋಡಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ, ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಆ್ಯಂಡ್ ಹೈ ಮೆಟಾಲಿಕ್ ಕ್ಯಾರೆಕ್ಟರ್. ಹೈಲಿ ಎಲೆಕ್ಟ್ರೋಪಾಸಿಟಿವ್ ಆ್ಯಂಡ್ ಹೈ ಮೆಟಾಲಿಕ್ ಕ್ಯಾರೆಕ್ಟರ್. ಹೈ ಮೆಟಾಲಿಕ್ ಕ್ಯಾರೆಕ್ಟರ್ ಇರುತ್ತೆ. ಹೌಎವರ್ ದೇ ಆರ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ದೆನ್ ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಆಗಿರ್ತವೆ. ಹೈಲಿ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇಸ್ ಡ್ಯೂ ಟು ದ ಲೋ ಅಯನೈಸೇಷನ್ ಎನರ್ಜಿ ಅಂತ ಕರೀತಾರೆ. ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಜನರಲ್ ಹೇಳುವಾಗ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಆ್ಯಂಡ್ ಹೈಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಡ್ಯೂ ಟು ದ ಲೋ ಅಯನೈಸೇಷನ್ ಎನರ್ಜಿ, ಲೋ ಅಯನೈಸೇಷನ್ ಎಂಥಾಲ್ಪಿ. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಮ್ ಬೆರಿಲಿಯಂ ಟು ರೇಡಿಯಂ. ಇಸ್ ಡ್ಯೂ ಟು ದ ಡಿಕ್ರೀಸ್ ಇನ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕೂಡ ಹೇಳ್ತೀವಿ. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹೈಲಿ ಎಲೆಕ್ಟ್ರೋಪಾಸಿಟಿವ್ ಆ್ಯಂಡ್ ಹೈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಯಾಕೆ ಅಂತ ಕೇಳಿದ್ರೆ, ದಿಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಮ್ ಬೆರಿಲಿಯಂ ಟು ರೇಡಿಯಂ. ದಿಸ್ ಇಸ್ ಡ್ಯೂ ಟು ದ ಡಿಕ್ರೀಸ್ ಇನ್ ಅಯನೈಸೇಷನ್ ಎನರ್ಜಿ. Ionization energy decreases, electropositive character increases from beryllium to radium. That's all. So electropositive character or metallic character in case of alkaline earth metal increases down the group due to the ಯಾಕೆ ಹೇಳ್ತೀವಲ್ರಿ, electron increases due to the decrease in ionization energy. Due to the decrease in ionization energy. Clear ಈಗ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಮ್ ಬೆರಿಲಿಯಂ ಟು ರೇಡಿಯಂ. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ಡಿಕ್ರೀಸ್ ಇನ್ ದ ಅಯನೈಸೇಷನ್ ಎಂಥಾಲ್ಪೀಸ್. ದಟ್ಸ್ ಆಲ್. ದಿಸ್ ಇಸ್ ದ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ನ ಕೂಡ ನಾವು ಸ್ಟಡಿ ಮಾಡಿದ್ವಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೇಳುವಾಗಲಿ ಹೈಡ್ರೇಷನ್ ಎಂಥಾಲ್ಪೀಸ್ ಅಂತ ಬರುತ್ತೆ. ಅದನ್ನು ಹೈಡ್ರೇಷನ್ ಎನರ್ಜಿ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸೆವೆಂತ್ ಕ್ಯಾರೆಕ್ಟರ್ ಬರ್ತಕ್ಕಂಥದ್ದು ಹೈಡ್ರೇಷನ್. ಸೆವೆಂತ್ ಒನ್ ಈಸ್ ಹೈಡ್ರೇಷನ್ ಎಂಥಾಲ್ಪೀಸ್. ಅದು ಜಸ್ಟ್ ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಸೊ ಅಷ್ಟು ಬರೆದು ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಹೋಗ್ತೀನಿ. ಹೈಡ್ರೇಷನ್ ಎಂಥಾಲ್ಪೀಸ್ ಅಂತ ಹೇಳಿದಾಗ ಆಲ್ಕಲೈನ್ ಅರ್ತ್ ಮೆಟಲ್ ಅಯಾನ್ ಹ್ಯಾವ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ಹೈಡ್ರೇಷನ್ ಎಂಥಾಲ್ಪೀಸ್. ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ಗಳಲ್ಲಿ ಲಾರ್ಜರ್ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ ಆಸ್ ಕಂಪೇರ್ಡ್ ಟು ದ ಆಲ್ಕಲಿ ಮೆಟಲ್ ಅಯಾನ್ಸ್. ಸೊ ಇನ್ ಕೇಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಯಾನ್ಸ್, ಹೈಡ್ರೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಅಯಾನಿಕ್ ಸೈಜ್ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೈಡ್ರೇಷನ್ ಎಂಥಾಲ್ಪೀಸ್ is higher in alkaline earth metal ions. In alkaline earth metal ion than alkali metal ion. Correct? So hydration enthalpies is higher in alkaline earth metal ions than compared to alkali metal ions. Here the hydration enthalpy values decreases down the group. ನೋಡಿ, the hydration enthalpy values ಏನಿದೆಯಲ್ಲ ಹೇಳುವಾಗ, in case of alkaline earth metal ions, the hydration enthalpy of values are decreased down the group due to the increase in ionic size. I'm sorry, increase ಆಗಲ್ಲ, higher ಅಂತ ಹೇಳಿದ್ವಿ ಅಷ್ಟೇ. ಇಲ್ಲಿ higher ಅಂತ ಹೇಳಿದಾಗ
this hydration enthalpies decreases. This hydration enthalpies decreases down the group. This hydration enthalpies decreases down the group. Increase in the this hydration enthalpies decreases down the groups from beryllium to radium. This hydration enthalpies decreases down the group from beryllium to radium due to the increase in ionic size. Clear? ಇಲ್ಲಿ ಎರಡು ಕಂಪ್ಯಾರಿಸನ್ ಕೊಡ್ತಾರೆ ನಾವೀಗ ಆಲ್ಕಲಿ ಮೆಟಲ್ಸ್ ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್ ತೊಗೊಂಡಾಗ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗಳಲ್ಲಿ ಹೈಯರ್ ಹೈಡ್ರೇಷನ್ ಎನರ್ಜಿ ಅಂತ ಹೇಳಿದ್ವಿ. ಆದರೆ ಅಕಾರ್ಡಿಂಗ್ ಟು ಕಾನ್ಸೆಪ್ಟ್ ಹೇಳುವಾಗ ಹೈಡ್ರೇಷನ್ ಎಂಥಾಲ್ಪೀಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಹೈಡ್ರೇಷನ್ ಎಂಥಾಲ್ಪಿ ಅಂದ್ರೆ ಕೂಡ ಒಂದೇ, ಹೈಡ್ರೇಷನ್ ಎನರ್ಜಿ ಅಂದ್ರೆ ಕೂಡ ಒಂದೇ. ಹೈಡ್ರೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ವಿತ್ ಇನ್ಕ್ರೀಸ್ ಇನ್ ದ ಅಯಾನಿಕ್ ಸೈಜ್. ದಟ್ಸ್ ಆಲ್. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ 8th ಪ್ರಾಪರ್ಟಿ, ಆಕ್ಸಿಡೇಷನ್ ಸ್ಟೇಟ್. ಇದೊಂದು ಪ್ರಾಪರ್ಟಿ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ವೆರಿ ಕ್ಲಿಯರ್, ಆಲ್ಕಲಿ ಮೆಟಲ್ಸ್ಗಳಲ್ಲಿ ಆಕ್ಸಿಡೇಷನ್ ಸ್ಟೇಟ್ +1 ಬರುತ್ತೆ, ಇಲ್ಲಿ +2 ಬರುತ್ತೆ. ಸೊ ಔಟರ್ ಮೋಸ್ಟ್ ಸೆಲ್ ಕಂಟೈನಿಂಗ್ ದ 2 ಎಲೆಕ್ಟ್ರಾನ್ಸ್. ನೆನ್ಪಿಟ್ಕೊಳ್ಳಿ. ಸೊ ಹಿಯರ್ ಇನ್ ಕೇಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಆಲ್ಕಲಿ ಮೆಟಲ್ ಅಂತ ಹೇಳಿದ್ರೆ ಆಲ್ಕಲಿ ಮೆಟಲ್ಸ್ ಜನರಲ್ OS is +1 because in the outermost cell containing the 1 electron. outermost cell 1 electrons ಇರುತ್ತೆ, ಅದು OS ಯಾವಾಗಲೂ 1 ಆಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ alkaline earth metals exhibit +2 oxidation state in their compounds by losing 2 electrons in the valence shell. Clear? Alkali metals shows +1 oxidation state. ಯಾಕೆ ಅಂತಂದರೆ it is ready to lose 1 electron in the outermost shell. ಅದೇ ರೀತಿ alkaline earth metals exhibits or shows +2 oxidation state. It is ready to lose +2 electrons or 2 electrons in the outermost cells. Okay, 8 ಪ್ರಾಪರ್ಟೀಸ್ ನಾವು ಸ್ಟಡಿ ಮಾಡಿದ್ದೀವಿ. ಇನ್ನು ಉಳಿದ 2 ಪ್ರಾಪರ್ಟೀಸ್ ಇದೆ, ನೆಕ್ಸ್ಟ್ ಕ್ಲಾಸ್ ಸ್ಟಡಿ ಮಾಡೋದನ್ನು. ಫ್ಲೇಮ್ ಕಲರೇಷನ್ ಮತ್ತು ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂತ 2 ಪ್ರಾಪರ್ಟಿನ ಸ್ಟಡಿ ಮಾಡ್ಕೊಂಡ್ಬಿಡೋಣ. ಕ್ಯಾರೆಕ್ಟರ್ಸ್ ಅಂದರೆ ಇನ್ನು 2 ಕ್ಯಾರೆಕ್ಟರ್ಸ್ ಉಳ್ಕೊಂಡಿದೆ, ಒಂದು ಫ್ಲೇಮ್ ಕಲರೇಷನ್ ಮತ್ತೊಂದು ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂತ. ಅದ್ರ ಜೊತೆಗೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಇದೆ. ಅದ್ರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ ಅಂತ ಒಂದಿದೆ. ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂನ ಬರ್ಕೊಂಡು ಅದನ್ನು ತೊಗೊಂಡು ಅದರ ಜೊತೆಗೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಂ ಅಂತಿದೆ, ಅದನ್ನು ತೊಗೊಂಡ್ರೆ ಸೊ ಇಲ್ಲಿಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಸನ್ ನೋಡೋಣ. ಥ್ಯಾಂಕ್ ಯು.